ಮತ್ತೊಬ್ರು ಇದ್ದಾರೆ. ನಾನು ಹಳ್ಳಿಯಿಂದ ಬಂದಿದ್ದೀನಿ. ಹಳ್ಳಿಯಿಂದ ಜೀವನ ಮಾಡಿಕೊಂಡು ಕೇಸ್ ಪರೀಕ್ಷೆ ಬರಿಬೇಕಂತ ಓಡಾಡ್ತಾ ಇದ್ದೀನಿ. ಸೊ ಈಗ ಈ ರೀತಿ ಆದರೆ ನನಗೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಗಮನಿಸ್ತಾ ಇರ್ಬೋದು. ಇವರು ಹಳ್ಳಿಯಿಂದ ಬಂದಿದ್ದೀನಿ, ಇಲ್ಲ ನಾನು ತರಕಾರಿ ಮಾರಿ ಬದುಕಬೇಕಾಗುತ್ತೆ ಅನ್ನೋ ಒಂದು ಆಕ್ರೋಶವನ್ನು ಕೂಡ ಅವ್ರು ವ್ಯಕ್ತಪಡಿಸಿ ಅವ್ರನ್ನೂ ಮಾತಾಡ್ತೀನಿ. ಸರ್, ಕೇಸ್ ಪರೀಕ್ಷೆ ಮುಂದೂಡಬೇಕಂತ ಸಾಕಷ್ಟು ಆಗ್ರಹ ಮಾಡ್ತಾ ಇದ್ದೀರಾ. ನೀವು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಾ. ನೀವು ಕೂಡ ಹಳ್ಳಿಯಿಂದ ಬೆಳೆದು ಬಂದಿರೋರು, ನೀವು ಕೂಡ ಕೇಸ್ ಆಕಾಂಕ್ಷಿ ಆಗಿದ್ದೀರಾ. ತರಕಾರಿ ಮಾರಿ ಬದುಕಬೇಕಾಗಿತ್ತು, ಬದುಕಬೇಕಾಗುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಸರ್ ನಮಸ್ಕಾರ. ನನ್ನಂಥ ಸಾವಿರಾರು ವಿದ್ಯಾರ್ಥಿಗಳ ಕನಸು ನಮ್ಮ ಮುಂದೆ ಇದ್ದಾರೆ. ನಾವು ಪದವಿ ಮಾಡಿದ್ದು ಇಲ್ಲೇ ಸರ್ಕಾರಿ ಕಲಾ ಕಾಲೇಜಲ್ಲಿ. ಹಿನ್ನೆಲೆ ಫ್ರೀಡಮ್ ಪಾರ್ಕಲ್ಲಿ ಎಷ್ಟೋ ಸರಿ ಉಳ್ಕೊಂಡಿದ್ವಿ. ನಮ್ಮೂರು ಅಡ್ರೆಸ್ ಕೊಟ್ಬಿಟ್ಟು ಮನೆ ಇಲ್ಲ, ಕೇರ್ ಆಫ್ ಫುಟ್ಪಾತು ಅನ್ನೋ ನಿರ್ಗತಿಕರ ಥರ ಪದವಿ ಮಾಡಿದ್ರು. ಆ ಹಿನ್ನೆಲೆಯಿಂದ ಬಂದಂಥ ನಮ್ಮಂಥ ಪ್ರಾಮಾಣಿಕ ವಿದ್ಯಾರ್ಥಿಗಳು ಒಂದು ಪ್ರಾಮಾಣಿಕವಾದಂಥ ಬ್ಯೂರೋಕ್ರಾಟ್ಸ್ ಆಗಬೇಕಂತಂದರೆ, ಒಂದು ಸ್ವಾಸ್ಥ್ಯ ಸಮಾಜ ಕಟ್ಟಬೇಕಂತಂದರೆ ಒಂದು ಒಳ್ಳೆ ಗುಡ್ ಸಮರಿಟೆನ್ಸ್ ಬರಬೇಕು. ಇಲ್ಲಿ ನಾವೇನು ಹೇಳ್ತೀವಿ, ಸಾಮಾಜಿಕ ನ್ಯಾಯ ಪರಿಕಲ್ಪನೆ ಏನಿದೆ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಮತ್ತು ಪ್ರೀತಿ ಇದೆ. ಇವರು ಒಳ್ಳೆ ಸಮಾಜವನ್ನು, ಸ್ವಾಸ್ಥ್ಯವನ್ನು ಕಾಪಾಡಬೇಕು, ಒಂದು ಸಮಾಜ ಕಟ್ಟಬೇಕು ಅಂತಂದರೆ ಇಲ್ಲಿ ಒಂದು ನಿಜವಾಗೂ ನ್ಯಾಯಸಮ್ಮತವಾಗಿ ಅವ್ರಿಗೊಂದು ಏನು ನಮ್ಮ ಪರೀಕ್ಷೆಗೆ ಬರಿತಿದ್ವಿ ಒಂದು ಟೈಮ್ ಕೊಡಬೇಕಾಗತ್ತೆ ಸರ್. ಮಂಗಳವಾರ ಮಾಡಿರ್ತಕ್ಕಂಥದ್ದು ಅವೈಜ್ಞಾನಿಕ. 27, 28, 29, 26ಕ್ಕೆ ಕಂಟಿನ್ಯೂಸ್ ಆಗಿ ಎನ್ಇಟಿರಿದೆ. ಕೆಲವು ವಿದ್ಯಾರ್ಥಿಗಳು ನನ್ನ ಸ್ನೇಹಿತರು 3ರಿಂದ 4 ಜನ ಪಿ ಜಿಗಳು ಮಾಡ್ಕೊಂಡಾರೆ. ಯಾಕೆ ಪಿ ಜಿ 3-4 ಮಾಡ್ಕೊಂಡಾರೆ ಅಂದರೆ, ಒಂದು ಪಿ ಜಿ ಮಾಡಿದ್ರೆ 2 ವರ್ಷ ಹಾಸ್ಟೆಲಲ್ಲಿ ಊಟ ಸಿಗುತ್ತೆ ಸರ್. ನೆಕ್ಸ್ಟ್ ವರ್ಷ ಇನ್ನೊಂದು ಪಿ ಜಿ ಮಾಡ್ತಾರೆ, ಊಟ ಸಿಕ್ಕುತ್ತೆ. ಬೆಂಗಳೂರಾಗ ಸರ್ವೈವ್ ಆಗೋಕ್ಕೆ ತುಂಬ ಕಷ್ಟ. ಇಲ್ಲಿ ಬೆಂಗಳೂರು ಇನ್ಫ್ಲೇಷನ್ಗೆ ರೇಟ್ಗೆ ಆಗಲ್ಲ ಸರ್. ತುಂಬ ಹಳ್ಳಿಯಿಂದ ಬಂದಿರೋರು ಶ್ರೀಮಂತರ ಮಕ್ಕಳು, ಬ್ಯೂರೋಕ್ರಾಟ್ಸ್ ಮಕ್ಕಳು ಹೆಂಗೆ ಸರ್ವೈವ್ ಆಗಿಬಿಡ್ತಾರೆ. ರೈತರ ಮಕ್ಕಳು ಬನ್ನಿ ಸರ್, ನಾಳೆ ಬಂದು ವಿಜಯನಗರ ಚಂದ್ರ ಲೇಔಟ ಸರ್ವೇ ಮಾಡಿ ವಿಭಿನ್ನವಾಗಿ ಯಾವ ರೀತಿ ಬನ್ನಿ. ಕೇರ್ ಮಾರ್ಕೆಟಿಂದ ನಾಳೆ 4 ಗಂಟೆಗೆ ಬನ್ನಿ, ನಾನು ಇರ್ತೀನಿ, ನಿಮಗೆ ತೋರಿಸ್ತೀನಿ ವಿದ್ಯಾರ್ಥಿಗಳು ಏನೇನು ಕೆಲಸ ಮಾಡ್ತಾರೆ ಅಂತ ಲೈವಲ್ಲಿ ತೋರಿಸ್ತೀನಿ. ಇದು ವಾಸ್ತವ. ದಯಮಾಡಿ ನಾನು ಈ ಮುಖೇನ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ, ಇದು ನ್ಯಾಯಸಮ್ಮತವಾದಂಥ ಹೋರಾಟ. ಇಲ್ಲಿ 17 ಸಾಮಾಜಿಕ ನ್ಯಾಯ ಪರಿಕಲ್ಪನೆಯಲ್ಲಿ ಅವ್ರಿಗೊಂದು ಹೆಚ್ಚಿಗೆ ಅವಕಾಶವನ್ನು ಮಾಡಿಕೊಟ್ಟು, ಜೊತೆಯಲ್ಲಿ ತುಂಬ ಹಳ್ಳಿ ಜನ ಇವಾಗ ಮಳೆ ಬರ್ತೈತೆ, ಅರ್ಧ ಮಳೆ ಹೋಗ್ಬಿಟ್ಟಿದೆ ಸರ್ ಅಂತ ಈಗ ನಮಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡೋಕ್ಕಾಗ್ತಲ್ಲ. ನಮಗೊಂದು ಟೈಮ್ ಕೊಟ್ಟರೆ, ಅಟ್ಲೀಸ್ಟ್ 1.5 ತಿಂಗಳು 1 ತಿಂಗಳು ಕೊಟ್ಟರೆ ನಾವು ಸ್ವಲ್ಪ ಉಸಿರಾಡ್ಬೋದು. ಇಲ್ಲ ಅಂತಂದರೆ ನಮ್ಮ ಸ್ಥಿತಿ ದುಸ್ಥಿತಿ ಆಗಿಬಿಡುತ್ತೆ. ದಯಮಾಡಿ ಇದ್ರ ಬಗ್ಗೆ ವಿಚಾರ ಮಾಡಬೇಕು. ಮಂಗಳವಾರ ಮಾಡಿರೋದು ಟೀಚರ್ ಕೌನ್ಸೆಲಿಂಗ್ ಇದೆ. 2-3 ಪರೀಕ್ಷೆ ಮಾಡಿದ್ರೆ, ಒಂದಿನ ದಾವಣಗೆರೆ ಪರೀಕ್ಷೆ ಇದ್ದರೆ ಅವನು ಚಾಮರಾಜನಗರ ಇರುತ್ತೆ ಸರ್, ಮೈಸೂರಿಗೆ ಒಂದು NET ಬರೆದ್ಬಿಟ್ಟು ನೆಕ್ಸ್ಟ್ ಕೋಲಾರಕ್ಕೆ ಹೆಂಗೆ ಬರೋಕ್ಕಾಗತ್ತೆ? ಸಂಜೆ 2 ಪೇಪರ್ 5ವರೆಗೆ ಮುಗಿಯುತ್ತೆ. ಅವ್ನು 7 ಗಂಟೆ ಆದಮೇಲೆ ಬಸ್ಗಳು ಅಭಾವ ಇದೆ, ಹೆಂಗೆ ಟ್ರಾವೆಲ್ ಮಾಡ್ತಾರೆ? ಟ್ರೈನ್ಗಳು ರಾತ್ರಿ ಸಮಯದಲ್ಲಿ ಸಿಗಲ್ಲ. ಇದನ್ನೆಲ್ಲ ಮನಗಳನ್ನ ಇಟ್ಕೊಂಡು ಚಿತ್ರದುರ್ಗದಿಂದ ಬಳ್ಳಾರಿಗೆ ಹೋಗ್ಬಿಟ್ಟು ಹೆಂಗೆ ಬರೀತಾರೆ, ಚಿತ್ರದುರ್ಗದಿಂದ ಬೆಳಗಾವಿಗೆ ಹೋಗ್ಬಿಟ್ಟು ಪರೀಕ್ಷೆಗಳು ಹೆಂಗೆ ಬರೀತಾರೆ? 300-400 ಕಿಲೋಮೀಟರ್ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಇದನ್ನೆಲ್ಲ ಪರಿಗಣನೆ ತಗೊಂಡು ಇದು ನ್ಯಾಯವಾಗಿ ನಮಗೊಂದು ಪ್ರಾಮಾಣಿಕ ನ್ಯಾಯ ಕೊಡಬೇಕು ಸರ್. ಎಸ್, ಇದ್ರ ಜೊತೆಗೆ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದೆ. ನಾನು ಅವ್ರನ್ನೂ ಕೂಡ ಮಾತಾಡ್ತೀನಿ. ಸರ್, ಇನ್ನು 2 ದಿನ ಮಾತ್ರ ಸಮಯಾವಕಾಶ ಇರೋದು. ಈ ಟೈಮಲ್ಲಿ ಈ ಪ್ರತಿಭಟನೆ ಎಷ್ಟು ಸಕ್ಸಸ್ ಕೊಡುತ್ತೆ, ಅಥವಾ ನಿಮಗೇನಾದರೂ ಅನುಕೂಲ ಆಗುತ್ತಾ ಅಂತ ಭರವಸೆ ಇದೆಯಾ ಅಂತ? ಸರ್, CM ಸರ್ ಇಡೀ ಕರ್ನಾಟಕದಲ್ಲಿ CM ಸರ್ ಅವ್ರು ಮನ್ಸು ಮಾಡಿದ್ರೆ ಈ ಸೆಕೆಂಡಲ್ಲೇ ಅವ್ರು ಒಂದು ಟ್ವೀಟ್ ಮಾಡಿದ್ರೆ ಆಗ್ಬಿಡುತ್ತೆ ಸರ್. 1 ಸೆಕೆಂಡ್ ಜಾಸ್ತಿ ಬೇಡ, 1 ನಿಮಿಷ ಅವ್ರು ಯೋಚನೆ ಮಾಡ್ಬಿಟ್ಟು ಕರ್ನಾಟಕದಲ್ಲಿರೋ 2,10,000 ವಿದ್ಯಾರ್ಥಿಗಳು, ಬರೀ ಅವರು ವಿದ್ಯಾರ್ಥಿಗಳಲ್ಲ ಸರ್, ಅವ್ರ ಅಪ್ಪ ಅಮ್ಮ ದುಡ್ದಿರೋದು ತಿಂಗಳ ಏನು ದುಡಿತಾರೆ, ಆ ದುಡ್ದಿರೋದನ್ನ ಸ್ಟೂಡೆಂಟ್ಸಿಗೆ ತಿಂಗಳ ಇಲ್ಲಿ ಕಳಿಸ್ಕೊಡ್ತಾರೆ. ಆ ದುಡ್ಡಿಗೆ ವ್ಯಾಲ್ಯೂ ಕೊಡಬೇಕಂತ ಅಂದರೆ ಫೈನಲಿ ಏನು ಓದಿರ್ತಾರೆ ಅದು ಔಟ್ಪುಟ್ ಏನಪ್ಪ ಅಂದರೆ ಎಕ್ಸಾಮ್ಸ್ ಮುಖಾಂತರ ನಾವು ಇದು ಮಾಡ್ತೀವಿ. ಸುಮಾರು 15ರಿಂದ 20 ವರ್ಷ ಒಂದು ಡಿಗ್ರಿ ತೊಗೊಂಡು 2 ಡಿಗ್ರಿ ತೊಗೊಬೇಕಂದ್ರೆ 15 ವರ್ಷ ಓದಬೇಕು. 15 ವರ್ಷ ಓದ್ಕೊಂಬಂದು ಇಲ್ಲಿ ತಿರ್ಗಾ ಮತ್ತೆ ಒಂದು 5 ವರ್ಷ 10 ವರ್ಷಕ್ಕೆ ಒಂದು KPSCಯಿಂದ ಒಂದು ಕಾಲ್ ಆಗುತ್ತೆ ನೋಟಿಫಿಕೇಷನು. ಅವ್ರು ಸಾವಿರಾರು ಕನಸು ಕಟ್ಕೊಂಡಿರ್ತಾರೆ, ಏನೋ ನಾನು ಸಮಾಜಕ್ಕೆ ಒಂದು ಸೇವೆ ಮಾಡ್ಬೇಕಂತೇಳಿ. ಅವರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತಂದರೆ ಇಲ್ಲಿ ಒಬ್ಬರು ಇಬ್ಬರಲ್ಲ ಸರ್, ಸಾವಿರಾರು ಜನ ಇದ್ದಾರೆ. ವೀಕ್ ಡೇಸಲ್ಲಿ ಎಕ್ಸಾಮ್ ಮಾಡ್ತಾಯಿದ್ದಾರೆ. KPSC ಮಾಡ್ತಾ ಇರೋ ಒಂದು ಭ್ರಷ್ಟಾಚಾರನ ಸರ್ಕಾರ ತಡಿಲಿಲ್ಲ ಅಂದರೆ ಮತ್ತೆ ಇನ್ಯಾರು ತಡಿಬೇಕು? ವೀಕ್ ಡೇಸಲ್ಲಿ ಮಾಡ್ತಾ ಇರೋದು ಎಕ್ಸಾಮ್ಸು. ಡಿಸೇಬಲ್ಡ್ ಪರ್ಸನ್ಗೆ ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ. ಅಂದರೆ ರೈಟರ್ಸು ಒಂದು ಕೊರತೆ ಇದೆ, ಅವರಿಗೆ ನ್ಯಾಯ ಕೊಡಿಸ್ಬೇಕು. ಅದ್ರ ಜೊತೆ ಏನಪ್ಪ ಅಂತಂದರೆ KPSCಯಲ್ಲಿ ಈಗ ಆಲ್ರೆಡಿ ಏನು ಪ್ರಿಂಟ್ ಮಾಡಿದ್ದಾರೆ ಕ್ವಶನ್ ಪೇಪರು, ಅದನ್ನು ತೆಗಿಸಿ ಬೇರೆ ಕ್ವಶನ್ ಪೇಪರ್ ಪ್ರಿಂಟ್ ಮಾಡ್ಬೇಕು ಸರ್. ಯಾಕೆಂದರೆ ಆ್ಯಸ್ ಪರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಕ್ವಶನ್ ಪೇಪರು 1 ವಾರದಲ್ಲಿ ಕ್ವಶನ್ ಪೇಪರ್ ಪ್ರಿಂಟ್ ಆಗಬೇಕು. ಆದರೆ 1 ತಿಂಗಳು ಮುಂಚೆನೇ ಇವ್ರು ಕ್ವಶನ್ ಪೇಪರ್ ರೆಡಿ ಮಾಡಿದ್ದಾರೆ, ಪ್ರಿಂಟ್ ಮಾಡಿದ್ದಾರೆ. ಆ ಕ್ವಶನ್ ಪೇಪರ್ ತೆಗೆದು ಬೇರೆ ಒಂದು ಕ್ವಶನ್ ಪೇಪರ್ ಸೆಟ್ ಮಾಡಿ ಎಲ್ಲ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಎಕ್ಸಾಮ್ಸ್ ನಡೆಸಬೇಕು. ಅದ್ರ ಜೊತೆ ಸೇಮ್ ಡೇ UGC ನೆಟ್ ಇದೆ, 27th UGC ನೆಟ್ ಎಕ್ಸಾಮ್ಸ್ ಇದೆ. 2 ಎಕ್ಸಾಮ್ಸ್ ಕ್ಲಾಶ್ ಆಗೋದ್ರಿಂದ ಅವ್ರಿಗೂ ಅವಕಾಶ ವಂಚಿತರಾಗ್ತಾರೆ. ಮತ್ತು 2017
ಮತ್ತು 18 ಬ್ಯಾಚ್ ಅವ್ರಿಗೆ ಅವಾಗ ಅವಕಾಶ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರು. ಯಾಕೆಂದರೆ ಅವರು 1 ಸತಿ 2 ಸತಿ ಇಲ್ಲ 100 ಸತಿ ಓಡಾಡಿ ಅವ್ರಿಗೆ ಅವಕಾಶ ಮಾಡಿಕೊಡೋಕೆ ತೊಗೊಂಡಿದ್ದಾರೆ. ಅವರಿಗೂ ಅನ್ಯಾಯ ಆಗ್ತಿದೆ. ಮತ್ತು ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳಿಗೆ ಲಾಸ್ಟ್ ಅಟೆಂಪ್ಟ್ ಇದೆ ಸರ್. ಇದು ಅದು ಏಜ್ ಕ್ರಾಸ್ ಆಗಿಬಿಟ್ಟಿದೆ. ಯಾಕೆಂದರೆ ಇವರು 5 ವರ್ಷ 7 ವರ್ಷಕ್ಕೆ 2017 ಲಾಸ್ಟ್ ನೋಟಿಫಿಕೇಶನ್ ಆಗಿರೋದು. ಈಗ 2024 ಒಂದು ನೋಟಿಫಿಕೇಶನ್ ಆಗಿದೆ ಸರ್. ಮತ್ತು ಹೈಯೆಸ್ಟ್ ನೋಟಿಫಿಕೇಶನ್ ಇದು 384 180 ಮಾಡಬೇಕಂತ ಇದ್ರಿ. ಅದಕ್ಕೂ ತುಂಬ ಹೋರಾಟ ಮಾಡಿ ನಾನು ರಿಕ್ವೆಸ್ಟ್ ಮಾಡಿ ನಿಮಗೆ ಸುವರ್ಣಸೌಧದಲ್ಲ ಸುಮಾರು ಸತಿ ನಾವು ಎಲ್ಲ ಕಡೆ ಮನವಿ ಕೊಟ್ವಿ. ನೀವು ನಂಬರ್ ಆಫ್ ನೋಟಿಫಿಕೇಶನ್ ಇನ್ಕ್ರೀಸ್ ಮಾಡಿದ್ರಾ. ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸು ಕೈ ಮುಗ್ದು ಕೇಳ್ಕೊತೀವಿ ಸರ್. ಎಲ್ಲರೂ ದಯವಿಟ್ಟು ನೋಡಿ, ಎಲ್ಲರೂ ಕೈ ಮುಗ್ದು ಕೇಳ್ಕೊತೀವಿ ಸಿದ್ದರಾಮಯ್ಯ ಸರ್ಗೆ. ಈ ಒಂದು ಎಕ್ಸಾಮ್ಸ್ಗೆ ಎಲ್ಲ ಸ್ಟೂಡೆಂಟ್ಸ್ಗೂ ಅನುಕೂಲ ಮಾಡಿಕೊಡಿ. ಯಾಕೆಂದರೆ ಎಲ್ಲರೂ ಅಳ್ತಾ ಇದ್ದಾರೆ ಸರ್, ಫೋನ್ ಮಾಡಿ ಅಳ್ತಾ ಇದ್ದಾರೆ. ಅವರು ಇಲ್ಲಿ ಬರೋಕ್ಕಾಗ್ತಾಯಿಲ್ಲ. ಒಂದೇ ದಿನ ನೆನ್ನೆನೇ ಡಿಸೈಡ್ ಮಾಡಿದ್ದು ಪ್ರೊಟೆಸ್ಟ್ ಮಾಡಬೇಕಂತೇಳಿ. ಇವತ್ತು ಇಷ್ಟು 100 ಜನ ವಿದ್ಯಾರ್ಥಿಗಳು ಬಂದು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದಾರೆ. ದಯವಿಟ್ಟು CM ಸರ್ ಈ ಕೂಡಲೇ ಒಂದು ಟ್ವೀಟ್ ಮಾಡಿ KPSCಗೆ ಒಂದು ಗಮನ ತಗೊಂಬನ್ನಿ. ಇಲ್ಲಾಂದರೆ ಇದು ಸರ್ಕಾರಕ್ಕೆ ಗುತ್ತು ಬರುತ್ತೆ ಸರ್. ಯಾಕೆ ಅಂತಂದರೆ ಇವರು ಕರಪ್ಷನ್ನು ನೋಡಿ. PSI ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ದು ಇಡೀ BJP ಸರ್ಕಾರನೇ ಕರ್ನಾಟಕ ಜನಗಳು ಇದು ಹೊರಗಡೆ ಇಟ್ಬಿಟ್ಟು ಕಾಂಗ್ರೆಸ್ ಸರ್ಕಾರನ ತೊಗೊಂಬಂದ್ರು. ಯಾಕೆ ಅಂತ ಹೇಳಿದ್ರೆ PSI ಆಗಿರೋ ಒಂದು ಹಗರಣ, ಆ ಒಂದು ಸ್ಕ್ಯಾಮ್ನ ಹೊರಗಡೆ ತೊಗೊಂಬಂದಿದ್ದು ಒಂದೇ ಒಂದು ಕ್ವಶನ್ ಪೇಪರ್, ಅಂದರೆ ಒಂದು ಆನ್ಸರ್ ಶೀಟ್ಸು. ಇವತ್ತು KPSCಲಿ ಮಾಡ್ತಾ ಇರೋ ಒಂದು KS ಎಕ್ಸಾಮ್ಸಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಗುತ್ತು ಬರಬಾರ್ದು. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ದಯವಿಟ್ಟು ಸರ್ ಈ ಒಂದು ಸ್ಟೂಡೆಂಟ್ಸ್ಗೆ ಅನುಕೂಲ ಮಾಡಿಕೊಡಿ. ಮತ್ತು ಏನು ಕರಪ್ಷನ್ ಆಗ್ತಾಯಿದೆ KPSCಲಿ, ನಾನು KPSCಗೆ ಒಂದು ಪ್ರಶ್ನೆ ಮಾಡ್ತೀನಿ. ಏನಪ್ಪ ಅಂದರೆ ನಿಮಗೆ 100 ಎಕ್ಸಾಮ್ಸ್ ಇದೆ, 100 ಸರ್ಕಾರ ಕಳಿಸಿರೋ 10 ನೋಟಿಫಿಕೇಷನ್ ಇದೆ. FDA SDA ಮತ್ತು ಗ್ರೂಪ್ B C D ಎಕ್ಸಾಮ್ಸ್ 100,000 ನೋಟಿಫಿಕೇಷನ್ KPSC ಕಳಿಸಿದ್ದಾರೆ. ಆದರೆ ಯಾವ ನೋಟಿಫಿಕೇಷನ್ನು ಬಿಡ್ತಾ ಇಲ್ಲ. ಆದರೆ KS ಎಕ್ಸಾಮ್ಸ್ ಮಾತ್ರ ತಾರಾತುರಿ ಮಾಡ್ತಾ ಇದ್ದಾರೆ. ಒಂದು ದಿನ ಅಂದರೆ ಇವರಿಗೆ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಭಾನುವಾರ ಎಕ್ಸಾಮ್ಸ್ ನಡೆಸಿದ್ರೆ ಟೈಮ್ ಕೊಟ್ಟು ಎಲ್ಲರಿಗೂ ಅನುಕೂಲ ಆಗುತ್ತೆ. ಇವತ್ತಿನ ಈ ಕೂಡಲೇ CM ಸರ್ ಈ ಗಮನ ತಗೊಂಡು ಈ ಸ್ಟೂಡೆಂಟ್ಸ್ ಒತ್ತಾಯ ಏನು ಮಾಡ್ತಿದ್ದಾರೆ, ನಾವೆಲ್ಲ ಏನು ಒತ್ತಾಯ ಮಾಡ್ತೀವಿ, ದಯವಿಟ್ಟು ಅವರಿಗೆ ನಮಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.